ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಹಾಗೆ ನಾವು ಇವತ್ತು ಡಿಮಾರ್ಟಿಗೆ ಹೋಗ್ಬಿಟ್ಟು ಬರೋಣ ಅಂತ ಹೊರಟಿದ್ದೀವಿ. ಎವ್ರಿ ಮಂತ್ 10 ಒಳಗಡೆ ಎಲ್ಲ ನಮ್ಮ ಮನೆಗೆ ಗ್ರೋಸರಿನ ಪರ್ಚೇಸ್ ಮಾಡ್ತೀವಿ. ಈ ಮಂತ್ 21 ಆದ್ರೂ ನಮ್ಮದು ಪರ್ಚೇಸಿಂಗೇ ಆಗಲಿಲ್ಲ. ಇವತ್ತು ಹೋಗಲೇಬೇಕು ಅಂತಂದ್ಬಿಟ್ಟು ನಾನು ಮಗನೂ ಹೊರಟು. ಹಾಗೆಯೇ ವೀಡಿಯೋನೂ ಮಾಡಿಕೊಂಡು ಹೋಗಬೇಕು ಅಂತಲೂ ಡಿಸೈಡ್ ಮಾಡಿ ಹೊರಟಿದ್ದೀವಿ. ಬನ್ನಿ ನೋಡೋಣ ಮುಂದೆ ಏನೇನಾಗುತ್ತೆ ಅಂತ. ಇವತ್ತು ವಿಡಿಯೋ ಮಾಡಲೇಬೇಕು ಅಂತ ಡಿಸೈಡ್ ಮಾಡ್ಕೊಂಡು ಇಬ್ಬರು ಹೊರಟು. ಮಾರ್ಟ್ ಎಂಟ್ರಿ ಆಗ್ತಿದ್ದಾಗೇ ಇಬ್ಬರಿಗೂ ನೆನಪಿಲ್ಲ, ವೀಡಿಯೋಸ್ ಬಗ್ಗೆ ನೆನಪೇ ಆಗಲಿಲ್ಲ ಇಬ್ಬರಿಗೂ. ಗ್ರೋಸರಿ ಎಲ್ಲ ಪರ್ಚೇಸಿಂಗ್ ಆಯಿತು. ಇನ್ನೇನು ಮೇಲಿನ ಫ್ಲೋರ್ಗೆ ಹೋಗೋಣ ಅನ್ನೋಷ್ಟರಲ್ಲಿ ಸಡನ್ನೇ ನೆನಪಾಯಿತು, ವೀಡಿಯೋ ಮಾಡಬೇಕಾಗಿತ್ತಲ್ಲ, ನೆನಪು ಮಾಡಬಾರ್ದ ನೀನಾದರೂ ಅಂದೆ. ಅವ್ನು ನನ್ನ ಮುಖ ನೋಡ್ಕೊಂಡು ನಗಾಡ್ತಾನೆ, ನಾನು ಅವನ ಮುಖ ನೋಡ್ಕೊಂಡು ನಗಾಡ್ತಿದ್ದೆ. ಓಕೆ, ಮೇಲಿನ ಫ್ಲೋರ್ಗೆ ಹೋಗ್ತಾಯಿದ್ದೀವಲ್ಲ, ಅಲ್ಲಾದರೂ ವೀಡಿಯೋ ಮಾಡೋಣ ಬನ್ನಿ ಅಂತಂದ್ಬಿಟ್ಟು ಕರ್ಕೊಂಡು ಹೋದ. ಅಲ್ಲಿ ನೋಡಿದರೆ ಎಲ್ಲರೂ ಪರ್ಚೇಸಿಂಗಲ್ಲೇ ಬ್ಯುಸಿ ಇದ್ದಾರೆ. ನನಗೆ ಯಾಕೋ ವೀಡಿಯೋ ಮಾಡಬೇಕು ಅಂತ ಮನಸ್ಸೇ ಆಗಲಿಲ್ಲ. ಏನೋ ಒಂಥರ ಮುಜುಗರ ಅನಿಸ್ತಾ ಇತ್ತು, ಯಾರೇನು ಅಂದ್ಕೊಳ್ತಾರೋ ಅನ್ನೋದೇ ನನ್ನ ಮೈಂಡಲ್ಲಿ. ಸೊ ಬ್ಯಾಕ್ ಕ್ಯಾಮ್ರಾ ಆನ್ ಮಾಡ್ಕೊಂಡು ಸುಮ್ಮನೆ ನಡ್ಕೊಂಡು ಹೋಗ್ತಾ ಇದ್ದೆ, ಗೊತ್ತಾಗಬಾರ್ದು ಯಾರಿಗೂ ನಾನು ವೀಡಿಯೋ ಮಾಡೋದನ್ನು ಅಂದ್ಕೊಂಡು. ಮೇಲ್ ಬರ್ತಿದ್ದಾಗೇ ಲೇಡೀಸ್ ಕ್ಲಾತ್ ಇತ್ತು. ಅಲ್ಲಿ ನೋಡಿದ್ರೆ ಒಂದು ಬ್ಲ್ಯಾಕ್ ಕಲರ್ದೊಂದು ಜೀನ್ಸಿಗೆ ವೇರ್ ಮಾಡೋಂಥ ಟಾಪ್ ಇತ್ತು. ನನಗೂ ಫೇವ್ರೆಟ್ ಬ್ಲ್ಯಾಕ್ ಕಲರ್. ನೋಡೋಣ ಇದನ್ನು ಟ್ರೈ ಮಾಡೋಣ ಅಂತಂದ್ಬಿಟ್ಟು ಟ್ರಯಲ್ ರೂಮಿಗೆ ಬಂದೆ. ನಾನು ವೇರ್ ಮಾಡ್ಕೊಂಡು ಬಂದಿದ್ದ ಡ್ರೆಸ್ ಬಂದು ರೆಡ್ ಕಲರ್. ಸೊ ಇದನ್ನು ಟ್ರೈ ಮಾಡೋಣ ಅಂತ ವೇರ್ ಮಾಡಿ ನೋಡಿದೆ. ಚೆನ್ನಾಗಿ ಕಾಣಿಸ್ತಿತ್ತು, ಬಟ್ ನನಗೇನೋ ಅಷ್ಟೊಂದು ಕಂಫರ್ಟೇಬಲ್ ಅಂತ ಅನ್ನಿಸ್ಲಿಲ್ಲ. ವೇರ್ ಮಾಡಿ ನೋಡಿ ಬೇಡ ಅಂತ ಬಿಟ್ಬಿಟ್ಟು ಬಂದೆ ಅಲ್ಲೇ. ಹೇಗೆ ಕಾಣಿಸ್ತಾ ಇದೆ ಅಂತ ಕಮೆಂಟ್ ಮಾಡಿ, ಚೆನ್ನಾಗಿ ಕಾಣಿಸ್ತಾ ಇದೆಯಾ ಏನೋ ಅಂತ. ತಗೊಳ್ಳಿಲ್ಲ ನಾನು ಇದನ್ನು. ಓಪನ್ ಆಗಿ ವಿಡಿಯೋ ಮಾಡೋದಕ್ಕೇ ಏನೋ ಒಂಥರ, ಏನಾದರೂ ಬಂದು ಹೇಳಿಬಿಡ್ತಾರೋ ಏನೋ ಅಂತ ಸುಮ್ಮನೆ ಬ್ಯಾಕ್ ಕ್ಯಾಮ್ರಾ ಆನ್ ಮಾಡಿ ಇಟ್ಟಿದ್ದೆ. ಎಷ್ಟು ಕವರ್ ಆಗುತ್ತೋ ಆಗಲಿ ಅಂದ್ಕೊಂಡು ಆನ್ ಮಾಡ್ಕೊಂಡು ಕೈಲಿ ಇಟ್ಕೊಂಡು ಸುಮ್ಮನೆ ಹೋಗ್ತಾನೇ ಇದ್ದೆ ಮುಂದೆ. ನನಗೆ ಹೇರ್ ಕ್ಲಿಪ್ಸ್ ಬೇಕಾಗಿತ್ತು, ತಗೊಳ್ಳೋಣ ಅಂತ ಹೋದೆ. ನೋಡಿದ್ರೆ ನನಗೇನೋ ಅಲ್ಲಿ ಅಷ್ಟೊಂದು ಖುಷಿಯಾಗಲಿಲ್ಲ ಯಾವುದೂ. ಸರಿ ಬಂದಿದ್ದೇ ಇದೆಯಲ್ಲ, ಯಾವುದಾದ್ರೂ ಇರೋದನ್ನೇ ಸೆಲೆಕ್ಟ್ ಮಾಡ್ಕೊಳ್ಳೋಣ ಅಂತ ತಿಳ್ಕೊಂಡು ನಾನು ಬ್ಯುಸಿ ಆದರೆ ಸರ್ಚಿಂಗಲ್ಲಿ ಮಧ್ಯದಲ್ಲಿ ಇದನ್ನು ತಂದು ತೋರಿಸ್ತಾನೆ, ಇದನ್ನು ತಗೊಳ್ತೀನಿ, ಇದನ್ನು ಹಾಕ್ಕೊಂಡು ಮಲ್ಕೊಂಡ್ರೆ ನಿದ್ದೆ ಚೆನ್ನಾಗಿ ಬರುತ್ತೆ ಅಂತ. ಅದಕ್ಕೆ ಹೇಳಿದೆ ಸ್ವಲ್ಪ ಮೊಬೈಲ್ನ ಕಡಿಮೆ ನೋಡು, ನಿದ್ರೆ ಬರುತ್ತೆ ಚೆನ್ನಾಗಿ ಅಂತ. ಸರಿ ನಂದಾಯಿತು. ಇಲ್ಲೋದ ಇವನು ಕಾಣಿಸ್ತಾನೆ ಇಲ್ವಲ್ಲ ಅಂತ ಮುಂದೆ ನಡ್ಕೊಂಡು ಬಂದರೆ, ಇಲ್ಲಿ ನೋಡಿ ಏನು ಮಾಡ್ತಾ ಇದ್ದಾನೆ ಅಂತ. ಚಿಕ್ಕ ಮಕ್ಕಳ ಥರ ಅದನ್ನು ಹಿಡ್ಕೊಂಡು ಆಟ ಆಡ್ತಾ ಇದ್ದಾನೆ ಅಲ್ಲಿ. ಸರಿ ಹೋಗೋಣ ಬಾರೋ ಅಂತ ಹೇಳಿದ್ರೆ, ಇಲ್ಲ ನನಗೆ ಇದನ್ನು ತೆಗೆದುಕೊಡಿ, ನನಗೆ ಬೇಕಿದು ಅಂತ ಹೇಳ್ತಾನೆ. ನಾನು ಹೇಳಿದೆ, ಇದು ಆಟಾಡೋ ಏಜಲ್ಲ ನಿಂದು, ಮುಗ್ದೋಗಿದೆ, ಬಾ ಇದೆಲ್ಲ ಬೇಡ ಅಂತ. ಇಲ್ಲ ನನಗೆ ಬೇಕು ಅಂತಂದ್ಬಿಟ್ಟು ಅಲ್ಲೊಂದು ರಿಮೋಟ್ ಕಾರ್ ಇದೆ, ಅದನ್ನು ಹಿಡ್ಕೊಂಡು ನಿಂತಿದ್ದಾನೆ, ನನಗೆ ಇದನ್ನು ಕೊಡಿಸಿ ಅಂತ. ಸರಿ ಬಿಡು ಆಯಿತು ಕೊಡಿಸ್ತೀನಿ, ನೀನು ಇದನ್ನು ತೊಗೊಂಡ್ರೆ ನಾನು ಇದನ್ನು ತೊಗೊಳ್ತೀನಿ ಅಂತ ನಾನು ಇದನ್ನು ಹಿಡ್ಕೊಂಡೆ. ಕ್ಯೂಟ್ ಆಗಿದೆ ಅಲ್ವಾ ಗೊಂಬೆ, ನನಗೂ ಇಷ್ಟ ಅನ್ನಿಸ್ತು, ನಾನು ತೊಗೊಳ್ತೀನಿ ಇದನ್ನು ಅಂತ ಹೇಳಿದೆ. ಯಾವಾಗ ಇದು ನನಗೆ ಬೇಕು ಅಂತ ನಾನು ಹಿಡ್ಕೊಂಡೆ, ಆವಾಗ ಹೇಳ್ತಾನೆ, ಬೇಡ ಸುಮ್ಮನೆ ನಾನು ರೇಗಿಸಿದಷ್ಟೇ, ಬನ್ನಿ ಹೋಗೋಣ, ಇದೆಲ್ಲ ಬೇಡ, ಯಾಕೆ ಇದೆಲ್ಲ ಸುಮ್ಮನೆ, ಇದೆಲ್ಲ ಚಿಕ್ಕ ಮಕ್ಕಳು ಆಟಾಡೋದು, ನೀವಲ್ಲ ಅಂತ ಹೇಳ್ತಾನೆ. ಅವನಿಗೂ ಬೇಡ ಅದು, ಒಟ್ಟಿನಲ್ಲಿ ನನ್ನನ್ನು ರೇಗಿಸ್ಬೇಕು ಏನಾದ್ರೂ. ಅದಕ್ಕೋಸ್ಕರ ನೋಡಿ ಇಲ್ಲಿ ಕೈಲಿ ಇಟ್ಕೊಂಡಿದ್ದಾನಲ್ಲ, ಇದು ರಿಮೋಟ್ ಕಾರು, ಇದು ಬೇಕಂತೆ ಅವನಿಗೆ. ಏನೋ ಒಂದು ತಗೋಬೇಕು ಅಂತ ಬಂದಿರ್ತೀವಿ, ಕೊನೆಗೆ ಅದು ಮನೆಗೆ ಬಂದಿರಲ್ಲ, ಯಾವುದು ಯೂಸಿಗಿರಲ್ಲ ಅದನ್ನೇ ತೊಗೊಬಂದಿರ್ತೀವಿ. ನನ್ನ ಬುದ್ಧಿನೂ ಅಷ್ಟೇ, ಅವನ ಬುದ್ಧಿನೂ ಅಷ್ಟೇ, ಸೇಮ್. ಇಬ್ಬರು ಸೇರಿಕೊಂಡ್ರೆ ಮುಗೀತು ನಮ್ಮ ಕತೆ. ಕೆಲವೊಂದು ಮನೆಗೆ ಬೇಕಾಗಿರೋ ಐಟಮ್ ನಾನೇ ಮರ್ತ್ಕೊಬಿಟ್ಟಿದ್ದೆ. ಅವನೇ ನೆನಪು ಮಾಡಿ ತಗೊಳ್ತಾ ಇದ್ದ. ಖುಷಿ ಅನ್ನಿಸ್ತು, ನಿನಗಾದರೂ ನೆನಪಿದೆಯಲ್ಲ ಅಂದ್ಕೊಂಡು ಸುಮ್ಮನಾದೆ.
ನಮ್ಮ ಫ್ಲ್ಯಾಟಿಗೆ ಒಂದು ಡಸ್ಟ್ಬಿನ್ ಬೇಕು ಅಂತ ಹೇಳ್ತಾಯಿದ್ರು. ನೋಡೋಣ ಸಿಕ್ಕಿದ್ರೆ ತೊಗೊಂಡೇ ಹೋಗೋಣ ಒಟ್ಟಿಗೆ ಅಂದ್ಕೊಂಡು ನೋಡಿದ್ರೆ ಎಲ್ಲ ನಾರ್ಮಲ್ ಸೈಜ್ ಇತ್ತು. ನಮಗೆ ದೊಡ್ಡ ಸೈಜಲ್ಲಿ ಬೇಕಾಗಿತ್ತು. ವಿಚಾರಿಸಿ ನೋಡಿದಾಗ ಅಷ್ಟೊಂದು ದೊಡ್ಡ ಸೈಜಲ್ಲಿ ಇಲ್ಲ ಅಂತ ಹೇಳಿದ್ರು. ಎಲ್ಲ ನಾರ್ಮಲ್ ಸೈಜಲ್ಲೇ ಇತ್ತು. ಹುಡ್ಕೊಂಡು ಅಲ್ಲೇ ಸ್ವಲ್ಪ ಟೈಮು ಕೂಡ ವೇಸ್ಟ್ ಆಯಿತು ನಮಗೆ. ಒಂದು ಲಂಚ್ ಬಾಕ್ಸ್ ಬೇಕಾಗಿತ್ತು. ನೆನಪಿರಲಿಲ್ಲ ನನಗೆ. ಮಗ ಯೋಚನೆ ಮಾಡ್ದ ಸಡನ್ನಾಗಿ. ಸರಿ ತಗೊಳ್ಳೋಣ ಅಂತ ಹೋದೋ. ಅಲ್ಲಿ ನೋಡಿದ್ರೆ ಅವನಿಗಿಷ್ಟ ಆಗಿದೆ ನನಗಿಷ್ಟ ಆಗಲ್ಲ, ನನಗಿಷ್ಟ ಆಗಿದ್ದು ಅವನಿಗಿಷ್ಟ ಆಗಲ್ಲ. ಕೊನೆಗೂ ಒಂದು ಸೆಲೆಕ್ಟ್ ಆಯಿತು, ತಗೊಂಡು ಅದನ್ನು. ಸರಿ ಟೈಮ್ ಆಯಿತು, ಬಾ ಮನೆಗೆ ಹೋಗೋಣ ಅಂತ ಹೇಳಿದೆ. ಆಯಿತು ಬನ್ನಿ ಹೋಗೋಣ ಅಂತ ಕೆಳಗಡೆ ಕರ್ಕೊಂಡು ಬಂದರೆ ನನ್ನನ್ನು ಬಿಟ್ಟು ಓಡ್ತಾ ಇದ್ದಾನೆ. ಎಲ್ಲಿ ಹೋಗ್ತಾ ಇದೆಯಾ ಅಂತ ಕೇಳಿದ್ರೆ, ಅಲ್ಲಿ ಸ್ಯಾಂಡಲ್ ಇದೆ, ನನಗೆ ಮನೇಲಿ ಹಾಕ್ಕೊಳ್ಳೋದು ಹಳೇದಾಗಿದೆ, ತೊಗೊಳ್ತೀನಿ ನಾನು ಅಂತಂದ. ಸರಿ ಆಯಿತು ಹೋಗೋಣ ನೋಡೋಣ ಬಾ ಅಂತ ನಾನು ಹೋದರೆ ಇವನಿಗೆ ಯಾವುದೂ ಇಷ್ಟ ಆಗಲ್ಲ. ಹೆಣ್ಮಕ್ಳಕ್ಕಿಂತ ಹೆಚ್ಚು ಅದು ಬೇಡ ಇದು ಬೇಡ ಅಂತ ಹೇಳ್ತಾನೆ. ಮನೇಲಿ ಹಾಕ್ಕೊಳ್ಳೋದಕ್ಕೆ ತಾನೆ ಯಾವುದಾದ್ರೂ ಒಂದು ತಗೋ ಅಂತ ಹೇಳಿದ್ರೆ ಇವನಿಗೆ ಯಾವುದೂ ಸೆಲೆಕ್ಟ್ ಆಗಲ್ಲ. ಹಾಗೂ ಹೀಗೂ ಕೊನೆಗೊಂದು ಸೆಲೆಕ್ಟ್ ಮಾಡಿಕೊಂಡ. ನನಗೂ ಇವನ ಜೊತೆ ನಿಂತು ಸಾಕಾಗಿ ಬ್ಯಾಕ್ ಪೇನೇ ಬಂದ್ಬಿಡ್ತು. ಯಾವುದೋ ಒಂದು ಸೆಲೆಕ್ಟ್ ಮಾಡ್ಕೊಂಡು ಮುಂದೆ ಬರ್ತಾ ಇದ್ರೆ ಅಲ್ಲಿ ಹೆಣ್ಮಕ್ಳು ಕ್ಯೂಟಾಗಿರೋ ಡ್ರೆಸ್ಸಸ್ನ ಹಾಕಿದ್ರು. ಇವನಿಗಂತೂ ಚಿಕ್ಕ ಮಕ್ಕಳು ಅಂದರೆ ತುಂಬ ಇಷ್ಟಪಡ್ತಾನೆ. ಆ ಡ್ರೆಸ್ಸಸ್ನ ಹಿಡ್ಕೊಂಡು ನೋಡಿ ಇದೆಷ್ಟು ಚೆನ್ನಾಗಿದೆ, ಇದೆಷ್ಟು ಕ್ಯೂಟಾಗಿದೆ ಅಂದ್ಕೊಂಡು ಅದನ್ನೇ ತೋರಿಸ್ತಾನೆ ನನಗೂ ಅದನ್ನು ನೋಡ್ಕೊಂಡು ನನಗೂ ಖುಷಿ ಅನ್ನಿಸ್ತು. ನಾನು ನೋಡ್ಕೊಂಡು ನಿಂತ್ಕೊಬಿಟ್ಟೆ ಅವನ ಜೊತೆನೆ. ಎಲ್ಲ ಆಯಿತು, ಸರಿ ಓಡೋಣ ನಡಿ ಅಂತ ಹೇಳುವಷ್ಟರಲ್ಲಿ ತುಂಬ ಹಸುವಾಗ್ತಾ ಇದೆ ಇಬ್ಬರಿಗೂ. ಸೊ ಹಸುವಾದ್ಮೇಲೆ ನಿಲ್ಲೋ ಮಾತೇ ಇಲ್ಲ, ಹೋಗೋಣ ಬೇಗ ಅಂತಂದ್ಬಿಟ್ಟು ಕೆಳಗಡೆ ಬಂದು. ಶುರುನಲ್ಲಿ ನಾವು ಮಿಲ್ಕೆಲ್ಲ ತೊಗೊಂಡಿರಲಿಲ್ಲ, ಹೋಗೋ ಟೈಮಲ್ಲಿ ತೊಗೊಳ್ಳೋಣ ಅಂತ. ಮಿಲ್ಕ್ ತೊಗೊಳೋದಕ್ಕೆ ಮತ್ತೆ ಕೆಳಗಡೆ ಬಂದು ಗ್ರೋಸರಿನೂ ನಮ್ಮದು ಕೆಳಗಡೆನೇ ಇಟ್ಟಿದ್ದು. ಸೊ ಅದನ್ನು ತಗೊಂಡು ಬಿಲ್ಲಿಂಗ್ ಸೆಕ್ಷನ್ ಹತ್ರ ಬಂದು
ಮಗ ಬಿಲ್ಲಿಂಗ್ ಮಾಡಿಸ್ತಾ ಇದ್ದ. ನಾನು ಸುಮ್ಮನೆ ಗ್ರೋಸರಿ ಹತ್ರನೇ ಸುಮ್ಮನೆ ಒಂದು ರೌಂಡ್ ಹಾಗೆ ನೋಡ್ಕೊಂಡು ನಿಂತಿದ್ದೆ. ನೋಡ್ತಾ ಇರುವಾಗಲೇ ಅಲ್ಲಿ ಒಂದು ಬೋರ್ಡ್ ಹಾಕಿದ್ದಾರೆ, ವಿಡಿಯೋ ಮತ್ತು ಫೋಟೋ ಚಿತ್ರೀಕರಣ ನಿಷೇಧ ಅಂತ. ನನಗದು ನೋಡ್ಬಿಟ್ಟೆ ಶಾಕ್ ಆಗೋಯ್ತು. ಇನ್ನೊಂದೇನು ಅಂತ ಹೇಳಿದ್ರೆ, ನಾನು ಶುರುವಿನಲ್ಲಿ ವೀಡಿಯೋಸೇ ಮಾಡಲಿಲ್ಲ ಗ್ರೋಸರಿ ಪರ್ಚೇಸ್ ಮಾಡುವಾಗ. ಕೊನೆಯಲ್ಲಿ ಬಿಲ್ಲಿಂಗ್ ಮಾಡೋ ಟೈಮಲ್ಲಿ ಆ ಬೋರ್ಡ್ ನೋಡುವಾಗ ನನಗೆ ಒಂಥರ ನಗುನೇ ಬಂದ್ಬಿಡ್ತು. ಆದ್ರೂ ವೀಡಿಯೋ ಮಾಡಿದ್ದೀನಲ್ವಾ ಈ ಥರ ಅಂತಂತ ಹಾಗೂ ಒಂಥರ ಭಯ ಅನ್ನಿಸ್ತು ನನಗೆ. ಇದು ಗೊತ್ತಿಲ್ಲದೆ ಮಾಡಿರೋಂಥ ವೀಡಿಯೋ ಕೊನೆಯಲ್ಲಿ ನೋಡಿದ್ದಕ್ಕೆ ಗೊತ್ತಾಯಿತು, ಇಲ್ಲ ಅಂತಂದರೆ ಅದು ಕೂಡ ಗೊತ್ತಾಗ್ತಾ ಇರಲಿಲ್ಲ. ಸೊ ಗೊತ್ತಿಲ್ಲದೆ ಮಾಡಿರೋ ಈ ವಿಡಿಯೋಕ್ಕೆ ಕ್ಷಮೆ ಇರಲಿ ಅಂತ ಕೇಳ್ಕೊಳ್ತೀನಿ. ಬಿಲ್ಲಿಂಗ್ ಎಲ್ಲ ಆಯಿತು. ಹೊರಗಡೆ ಬಂದು ಏನಾದರೂ ತಿನ್ನೋಣ ಅಂದ್ಕೊಂಡಿದ್ದೋ, ತುಂಬ ಹಶ್ವಾಗ್ತಾ ಇತ್ತು. ಹೊರಗಡೆ ಐಸ್ ಕ್ರೀಮ್ ಮತ್ತು ಪಾಪ್ಕಾರ್ನ್ ಕಾಣ್ತಾ ಇತ್ತು. ಐಸ್ ಕ್ರೀಮ್ ತೊಗೊಂಡು ತಿಂದೋ, ಪಾಪ್ಕಾರ್ನ್ ಕೇಳಿದರೆ ಅದು ಕೂಡ ಮುಗ್ದೋಯ್ತು ಅಂತ ಹೇಳಿದ್ರು. ನಮ್ಮ ಪಾಲಿಗೆ ಅದು ಸಿಗಲಿಲ್ಲ. ಸರಿ ಮನೇಲೇ ಹೋಗಿ ಏನಾದರೂ ತಿಂದರೆ ಆಯಿತು ಅಂತ ಮನೆ ಕಡೆ ಹೊರಟು. ಆಗಲೇ ಟೈಮ್ 9:30 ಆಗಿಬಿಟ್ಟಿತ್ತು. ನಮ್ಮ ಒಂದು ದಿನದ ಪರ್ಚೇಸಿಂಗ್ ವೀಡಿಯೋನ ನಿಮ್ಮ ಎಲ್ಲರ ಜೊತೆ ನಾನು ಶೇರ್ ಮಾಡಿಕೊಂಡೆ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಹೈಪ್ ಕೂಡ ಬಂದಿದೆ, ಹೈಪ್ ಮಾಡಿ. ಹಾಗೆಯೇ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತೀನಿ. ಹಾಗೇ